ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು. ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯ ವಜ್ರಾಕೃತಿಯ ಗುಣಲಕ್ಷಣಗಳು ಏನು, ಹಾಗೆ ವಜ್ರಾಕೃತಿ, ಆಯತ, ಚೌಕ ಮತ್ತೆ ಸಮಾಂತರ ಚತುರ್ಭುಜವನ್ನ ವೆನ್ ನಕ್ಷೆಯಲ್ಲಿ ಹೇಗೆ ಪ್ರತಿನಿಧಿಸಬಹುದು ಅಂತ ಹೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ಇಲ್ಲಿ ನೀವು ಯಾವುದೇ ಒಂದು ವಜ್ರಾಕೃತಿಯನ್ನ ತೆಗೆದುಕೊಂಡಾಗ ಆ ವಜ್ರಾಕೃತಿಯಲ್ಲಿ ನೀವು ಕಾಣ್ಬೋದು ಅಲ್ಲಿ ಇರುವಂತ ಅಭಿಮುಖ ಬಾಹುಗಳು ಕೂಡ ಸಮಾಂತರವಾಗಿರ್ತದೆ. ಯಾಕೆಂದ್ರೆ ಇಲ್ಲಿ ಈಗ ಈ ವಜ್ರಾಕೃತಿ ಇದೆ, ಇಲ್ಲಿ ಇರುವಂತ ಈ ಕೋನವು ಈ ಕೋನಕ್ಕೆ ಸಮವಾಗಿದೆ. ಅಂದ್ರೆ ಪರ್ಯಾಯ ಕೋನಗಳು ಸಮವಾಗಿರೋದ್ರಿಂದ ನಾವು ಏನು ಹೇಳ್ಬೋದು, ಇಲ್ಲಿ ಇ ಎಂ ಮತ್ತೆ ಜಿ ಎ ರೇಖೆಗಳನ್ನ ಯಾವ ಛೇದಕ ಛೇದಿಸ್ತಾ ಇದೆ, ಇ ಎಂ ಮತ್ತೆ ಜಿ ಎ. ಇ ಎಂ ಅಂತ ಹೇಳಿದ್ರೆ ಈ ಗೆರೆ, ಹಾಗೆ ಜಿ ಎ ರೇಖೆಗಳನ್ನ ಈ ಛೇದಕ ಛೇದಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಹೇಳ್ಬೋದು ಇ ಎಂ ಏನಾಗಿದೆ, ಯಾವುದಕ್ಕೆ ಸಮಾಂತರವಾಗಿದೆ, ಜಿ ಎಗೆ ಸಮಾಂತರವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಜಿಇ ಮತ್ತೆ ಎ ಎಂ ಅನ್ನ ಯಾವ ಛೇದಕ ಛೇದಿಸ್ತಾ ಇದೆ, ಎ ಎನ್ನುವಂತ ಛೇದಕ ಛೇದಿಸ್ತಾ ಇದೆ. ಇಲ್ಲಿ ಎ ಈ ಕೋನಕ್ಕೆ ಸಮವಾಗಿದೆ, ಪರ್ಯಾಯ ಕೋನಗಳು ಸಮವಾಗಿರೋದ್ರಿಂದ ಹಾಗೆ ಇಲ್ಲಿ ಛೇದಕ ಇರೋದ್ರಿಂದ ನಾವು ಹೇಳ್ಬೋದು ಜಿಇ ಸಮಾನಾಂತರ ಎ ಎಂ ಆಗಿದೆ, ಹಾಗೆ ಇ ಎಂ ಸಮಾನಾಂತರ ಜಿ ಎ ಆಗಿದೆ ಅಂತ. ಅಂದ್ರೆ ವಜ್ರಾಕೃತಿಯಲ್ಲಿರುವಂತ ಅಭಿಮುಖ ಬಾಹುಗಳು ಯಾವಾಗಲೂ ಕೂಡ ಸಮಾನಾಂತರವಾಗಿರ್ತದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಜಿ ಸಮಾನಾಂತರ ಎ ಎಂ ಹಾಗೆ ಇ ಎಂ ಸಮಾನಾಂತರ ಜಿ ಎ ಆಗಿದೆ. ಸೊ ಇಲ್ಲಿ ಇದರಿಂದಾಗಿ ನಾವು ಏನು ಹೇಳ್ಬೋದು, ವಜ್ರಾಕೃತಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ಹೇಳ್ಬೋದು. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತದೆ. ಅದೇ ರೀತಿ ವಜ್ರಾಕೃತಿಯಲ್ಲೂ ಕೂಡ ಇಲ್ಲಿ ನಾವು ನೋಡಿದ್ದೇವೆ ಅಭಿಮುಖ ಬಾಹುಗಳು ಸಮಾಂತರವಾಗಿದೆ. ಆದ್ರಿಂದ ವಜ್ರಾಕೃತಿ ಕೂಡ ಏನಾಗಿದೆ, ಒಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ಇಲ್ಲಿ ನೀವು ವೆನ್ ನಕ್ಷೆಯನ್ನ ಕಾಣ್ಬೋದು. ನೀವೊಂದು ಚೌಕವನ್ನ ತೆಗೆದುಕೊಂಡ್ರೆ ಚೌಕ ಎನ್ನುವಂಥದ್ದು ಏನು, ಒಂದು ವಿಶೇಷ ರೀತಿಯ ಆಯತವಾಗಿದೆ ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೇವೆ. ಹಾಗೆ ಚೌಕದಲ್ಲಿರುವಂತ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮಾಂತರವಾಗಿರ್ತದೆ. ಆದ್ರಿಂದ ನಾವು ಹೇಳ್ಬೋದು ಚೌಕ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಕೂಡ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನೀವು ವಜ್ರಾಕೃತಿಯನ್ನ ತೆಗೆದುಕೊಂಡಾಗ ವಜ್ರಾಕೃತಿಯಲ್ಲಿ ಕೂಡ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತದೆ. ಹಾಗೆ ವಜ್ರಾಕೃತಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಆದ್ರಿಂದ ಚೌಕ ಎನ್ನುವಂಥದ್ದು ಏನಾಗಿದೆ, ಈ ಆಯತ ಮತ್ತೆ ವಜ್ರಾಕೃತಿಯ ನಡುವೆ ಬರ್ತದೆ. ಅಂದ್ರೆ ಚೌಕವನ್ನ ನಾವು ಆಯತ ಅಂತ ಕೂಡ ಹೇಳ್ಬೋದು, ಹಾಗೆ ಚೌಕವನ್ನ ನಾವು ವಜ್ರಾಕೃತಿ ಅಂತ ಕೂಡ ಹೇಳ್ಬೋದು. ಸೊ ಈ ವೆನ್ ನಕ್ಷೆಯನ್ನ ನೀವು ಈ ರೀತಿಯಲ್ಲಿ ಪ್ರತಿನಿಧಿಸಬಹುದು. ಸೊ ಚೌಕ ಎನ್ನುವಂಥದ್ದು ಒಂದು ವಿಶೇಷ ರೀತಿಯ ಆಯತವಾಗಿದೆ, ಹಾಗೆ ಚೌಕದಲ್ಲಿ ಅಭಿಮುಖ ಬಾಹುಗಳು ಸಮಾಂತರ ಕೂಡ ಆಗಿದೆ. ಚೌಕವನ್ನ ನಾವು ವಜ್ರಾಕೃತಿ ಕೂಡ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಆಯತವನ್ನ ನಾವು ಸಮಾಂತರ ಚತುರ್ಭುಜ ಅಂತ ಹೇಳ್ತೇವೆ, ವಜ್ರಾಕೃತಿಯನ್ನು ಕೂಡ ನಾವು ಸಮಾಂತರ ಚತುರ್ಭುಜ ಅಂತ ಹೇಳ್ತೇವೆ. ಅಂದ್ರೆ ಎಲ್ಲಾ ವಜ್ರಾಕೃತಿಗಳು ಏನಾಗಿದೆ, ಸಮಾಂತರ ಚತುರ್ಭುಜಗಳಾಗಿದೆ. ಎಲ್ಲಾ ಆಯತಗಳು ಸಮಾಂತರ ಚತುರ್ಭುಜಗಳಾಗಿವೆ. ಹಾಗೆ ಎಲ್ಲಾ ಸಮಾಂತರ ಚತುರ್ಭುಜಗಳು ಆಯತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಎಲ್ಲಾ ಸಮಾಂತರ ಚತುರ್ಭುಜಗಳು ವಜ್ರಾಕೃತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ವೆನ್ ನಕ್ಷೆಯನ್ನ ನಾವು ಈ ರೀತಿಯಲ್ಲಿ ಪ್ರತಿನಿಧಿಸಬಹುದು. ಇದರಲ್ಲಿ ಇರುವಂತದ್ದು ಚೌಕ ಒಂದು ವಿಶೇಷವಾದ ಆಯತ ಆಗಿದೆ, ಹಾಗೆ ಇದು ವಜ್ರಾಕೃತಿಯ ಗುಣವನ್ನು ಹೊಂದಿದೆ. ಹಾಗಾಗಿ ಚೌಕ ಎನ್ನುವಂಥದ್ದು ಆಯತ ಕೂಡ ಆಗ್ತದೆ, ಹಾಗೆ ವಜ್ರಾಕೃತಿ ಕೂಡ ಆಗ್ತದೆ. ಆದ್ರೆ ಆಯತ ಚೌಕವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಆಯತಗಳು ಚೌಕವಾಗುವುದಿಲ್ಲ, ಕೆಲವೊಂದು ಆಯತಗಳು ಚೌಕವಾಗಬಹುದು. ಈ ರೀತಿಯಲ್ಲಿ ನೀವು ವೆನ್ ನಕ್ಷೆಯನ್ನ ಪ್ರತಿನಿಧಿಸಬಹುದು. ನಂತರ ನಾವು ಈ ವಿಡಿಯೋದಲ್ಲಿ ವಜ್ರಾಕೃತಿಯ ಗುಣಲಕ್ಷಣಗಳು ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ತಾ ಹೋಗುವ. ಸೊ ನೀವೀಗ ವಜ್ರಾಕೃತಿ ಅಂತ ಹೇಳುವಾಗ ಈ ರೀತಿಯ ಒಂದು ಆಕೃತಿಯನ್ನ ರಚಿಸ್ತೀರಾ. ಅದರಲ್ಲಿ ಕರ್ಣಗಳು ಕೂಡ ಇರ್ತವೆ. ಸೊ ಇದನ್ನ ಹೆಸರಿಸುವ ಎ ಬಿ ಸಿ ಡಿ ಅಂತ ಹೆಸರಿಸುವ. ಸೊ ಈ ವಜ್ರಾಕೃತಿಯಲ್ಲಿ ಏನಾಗಿರ್ತದೆ, ಮೊದಲ ಗುಣ ಏನು, ಇಲ್ಲಿರುವಂತ ಎಲ್ಲಾ ಬಾಹುಗಳು ಒಂದೇ ರೀತಿಯ ಅಳತೆಯನ್ನು ಹೊಂದಿರ್ತದೆ. ಸೊ ಗುಣಲಕ್ಷಣ ಒಂದು, ವಜ್ರಾಕೃತಿಯ ಎಲ್ಲಾ ಬಾಹುಗಳು ಪರಸ್ಪರ ಸಮವಾಗಿರ್ತದೆ. ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ, ಹಾಗೆ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಆಗಿರ್ತದೆ. ಎಲ್ಲಾ ಬಾಹುಗಳ ಅಳತೆ ಒಂದೇ ರೀತಿಯಾಗಿರ್ತದೆ. ನಂತರ ನೀವು ವಜ್ರಾಕೃತಿಯ ಅಭಿಮುಖ ಬಾಹುಗಳನ್ನ ತೆಗೆದುಕೊಂಡ
ತೆಗೆದುಕೊಂಡಾಗ, ಈಗ ಎ ಬಿ ಮತ್ತೆ ಸಿ ಡಿಯನ್ನು ತೆಗೆದುಕೊಂಡಾಗ ಎ ಬಿ ಸಮಾನಾಂತರ ಸಿ ಡಿ ಆಗಿರ್ತದೆ. ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಈ ರೀತಿ ಇದೆ, ಹಾಗೆ ಇಲ್ಲಿ ಎ ಬಿ ಇದೆ. ಇವುಗಳ ನಡುವೆ ಇರುವಂತ ದೂರ ಒಂದೇ ರೀತಿಯಾಗಿದೆ, ಹಾಗಾಗಿ ಎ ಬಿ ಸಮಾನಾಂತರ ಸಿ ಡಿ ಆಗಿದೆ. ಅದೇ ರೀತಿ ಎ ಡಿ ಮತ್ತೆ ಬಿ ಸಿ ಚಿತ್ರವನ್ನು ಗಮನಿಸಿ. ಎ ಡಿ ಮತ್ತೆ ಬಿ ಸಿ ತೆಗೆದುಕೊಂಡಾಗ ಇಲ್ಲಿ ಎ ಡಿ ಮತ್ತೆ ಬಿ ಸಿ ತೆಗೆದುಕೊಂಡಾಗ ಕೂಡ ಇವುಗಳ ನಡುವಿನ ದೂರ ಒಂದೇ ರೀತಿಯಾಗಿರೋದ್ರಿಂದ ಎ ಡಿ ಸಮಾನಾಂತರ ಬಿ ಸಿ ಆಗಿದೆ. ಸೊ ಅಭಿಮುಖ ಬಾಹುಗಳು ಏನಾಗಿದೆ, ಸಮಾಂತರವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಎರಡನೇ ಗುಣಲಕ್ಷಣವಾಗಿದೆ. ನಂತರ ವಜ್ರಾಕೃತಿಯಲ್ಲಿರುವಂತಹ ಪಾರ್ಶ್ವಕೋನಗಳ ಮೊತ್ತ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಹಾಗೆ ಅಭಿಮುಖ ಕೋನಗಳು ಕೂಡ ಸಮವಾಗಿರ್ತದೆ. ಅಂದ್ರೆ ಏನು, ಈಗ ಪಾರ್ಶ್ವಕೋನಗಳು ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂತ ಕೋನಗಳು, ಹತ್ತಿರದಲ್ಲಿರುವಂತ ಕೋನಗಳು. ಈ ಚಿತ್ರವನ್ನ ನೀವು ಗಮನಿಸಿದ್ರೆ ಕೋನ ಎ ಮತ್ತೆ ಕೋನ ಬಿ, ಅಥವಾ ಕೋನ ಎ ಮತ್ತೆ ಕೋನ ಡಿ. ಸೊ ನೀವಿಲ್ಲಿ ಕೋನ ಎ ಪ್ಲಸ್ ಕೋನ ಬಿ ಇದೇನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಅಥವಾ ಕೋನ ಎ ಪ್ಲಸ್ ಕೋನ ಡಿ ಇದು ಕೂಡ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಅಥವಾ ಈಗ ಕೋನ ಸಿ ಅನ್ನು ತೆಗೆದುಕೊಂಡ್ರೆ ಇದಕ್ಕೆ ಹತ್ತಿರದಲ್ಲಿರುವ ಎರಡು ಕೋನಗಳಿವೆ, ಬಿ ಮತ್ತೆ ಡಿ. ಸೊ ಕೋನ ಸಿ ಪ್ಲಸ್ ಕೋನ ಡಿ ಇದು 180 ಡಿಗ್ರಿ ಆಗಿರ್ತದೆ. ಹಾಗೆ ಕೋನ ಸಿ ಪ್ಲಸ್ ಕೋನ ಬಿ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಇವುಗಳನ್ನ ನಾವು ಪಾರ್ಶ್ವಕೋನಗಳು ಅಂತ ಹೇಳ್ತೇವೆ. ಸೊ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಹಾಗೆ ಅಭಿಮುಖ ಕೋನಗಳು ಏನಾಗಿರ್ತವೆ, ಅವುಗಳು ಒಂದಕ್ಕೊಂದು ಸಮ ಆಗಿರ್ತದೆ. ಅಂದ್ರೆ ಈ ಕೋನ ಎ ಇದಕ್ಕೆ ಅಭಿಮುಖವಾಗಿರುವಂತಹ ಕೋನ ಯಾವುದು, ಸಿ. ಸೊ ಕೋನ ಎ ಇಸ್ ಈಕ್ವಲ್ ಟು ಸಿ ಆಗಿರ್ತದೆ. ಹಾಗೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ ಆಗಿರ್ತದೆ. ನೀವಿದ್ದು ಇಲ್ಲಿ ಚಿತ್ರವನ್ನ ಗಮನಿಸಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ ಆಗಿರ್ತದೆ. ಹಾಗೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಆಗಿರ್ತದೆ. ಸೊ ಅಭಿಮುಖ ಕೋನಗಳು ಕೂಡ ಸಮವಾಗಿರ್ತದೆ. ಇದು ಗುಣಲಕ್ಷಣ 3. ನಂತರ ಗುಣಲಕ್ಷಣ 4 ಏನಂದ್ರೆ, ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಅಂದ್ರೆ ಇಲ್ಲೀಗ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಕರ್ಣಗಳಿವೆ, ಎರಡು ಕರ್ಣಗಳಿವೆ. ಒಂದು ಎ ಸಿ ಇದೆ, ಇನ್ನೊಂದು ಬಿ ಡಿ ಇದೆ. ಸೊ ಇವುಗಳು ಅರ್ಧಿಸ್ತಾ ಇದೆ. ಈ ಅರ್ಧಿಸುವಂತ ಬಿಂದುವನ್ನ ಓ ಅಂತ ತೆಗೆದುಕೊಳ್ಳುವ. ಸೊ ಇದೇನ್ ಮಾಡ್ತದೆ, ಇಲ್ಲಿರುವಂತ ಭಾಗಗಳನ್ನ ಎ ಯಾವುದಕ್ಕೆ ಸಮವಾಗಿರ್ತದೆ, ಸಿ ಗೆ ಸಮವಾಗಿರ್ತದೆ. ಹಾಗೆ ಓಡಿ ಎನ್ನುವಂಥದ್ದು ಬಿ ಗೆ ಸಮವಾಗಿರ್ತದೆ. ಈ ವಜ್ರಾಕೃತಿಯ ಕರ್ಣಗಳು ಅವುಗಳನ್ನ ಸಮಭಾಗಗಳಾಗಿ ವಿಂಗಡಿಸ್ತದೆ. ಅಂದ್ರೆ ಎ ಇಸ್ ಈಕ್ವಲ್ ಟು ಓ ಸಿ ಆಗಿರ್ತದೆ. ಅದೇ ರೀತಿ ಓಡಿ ಇಸ್ ಈಕ್ವಲ್ ಟು ಏನು, ಓ ಬಿ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಗುಣಲಕ್ಷಣ 5, ವಜ್ರಾಕೃತಿಯ ಕರ್ಣಗಳು ಅದರ ಕೋನಗಳನ್ನ ಅರ್ಧಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಕೋನಗಳನ್ನ ಅರ್ಧಿಸುತ್ತದೆ ಅಂತ ಹೇಳಿದ್ರೆ, ನೀವು ಇಲ್ಲಿರುವಂತ ಕೋನಗಳನ್ನ ತೆಗೆದುಕೊಂಡ್ರೆ ಇಲ್ಲೀಗ ವಜ್ರಾಕೃತಿಯ ಕರ್ಣಗಳು ಏನ್ ಮಾಡ್ತದೆ, ಇದನ್ನ ಅರ್ಧಿಸುತ್ತದೆ. ಇಲ್ಲೀಗ ಇದು 30 ಡಿಗ್ರಿ ಆದ್ರೆ ಇದು ಕೂಡ 30 ಡಿಗ್ರಿ ಆಗಿರ್ತದೆ. ಹಾಗೆ ಇಲ್ಲಿ ಈ ಎರಡು ಕೋನಗಳಿವೆ, ಇಲ್ಲಿರುವ ಕೋನ ಮತ್ತೆ ಇಲ್ಲಿರುವ ಕೋನ ಒಂದೇ ರೀತಿಯಾಗಿರ್ತದೆ. ಇದು ಈಗ 40 ಡಿಗ್ರಿ ಇದ್ರೆ ಇದು ಕೂಡ 40 ಡಿಗ್ರಿ ಇರ್ತದೆ. ಹಾಗಾಗಿ ನಾವು ಅದು 5ನೇ ಗುಣಲಕ್ಷಣವಾಗಿ ತೆಗೆದುಕೊಳ್ಬಹುದು. ವಜ್ರಾಕೃತಿಯ ಕರ್ಣಗಳು ಅದರ ಕೋನಗಳನ್ನ ಅರ್ಧಿಸುತ್ತವೆ ಅಂತ ಹೇಳಿ. ನಂತರದ ಗುಣಲಕ್ಷಣ 6, ವಜ್ರಾಕೃತಿಯ ಕರ್ಣಗಳು 90 ಡಿಗ್ರಿ ಕೋನದಲ್ಲಿ ಪರಸ್ಪರ ಛೇದಿಸುತ್ತವೆ ಅಂತ ಹೇಳಿ. ಅದರ ಅರ್ಥ ಏನು, ಇಲ್ಲಿ ಈಗ ಈ ಕರ್ಣಗಳು ಛೇದಿಸುವಂತ ಬಿಂದು ಓ ಇದೆ. ಇಲ್ಲಿ ಉಂಟಾಗುವಂತ ಕೋನ ಏನಿದೆ, ಈ ಕೋನಗಳು ಏನಾಗಿರ್ತದೆ, ಈ ಕೋನಗಳು 90 ಡಿಗ್ರಿ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇವೆಲ್ಲವೂ ಕೂಡ ವಜ್ರಾಕೃತಿಯ ಗುಣಲಕ್ಷಣಗಳು. ಸೊ ಮೊದಲನೇದಾಗಿ ಏನು, ವಜ್ರಾಕೃತಿಯನ್ನ ನೀವು ತೆಗೆದುಕೊಂಡ್ರೆ ಅದರಲ್ಲಿ ಇರುವಂತಹ ಎಲ್ಲಾ ಬಾಹುಗಳು ಏನಾಗಿರ್ತದೆ, ಎಲ್ಲಾ ಬಾಹುಗಳು ಒಂದಕ್ಕೊಂದು ಸಮವಾಗಿರ್ತದೆ. ಹಾಗೆ ಎರಡನೇ ಗುಣ ಏನು, ವಜ್ರಾಕೃತಿಯಲ್ಲಿರುವಂತಹ ಈ ಅಭಿಮುಖ ಬಾಹುಗಳು ಏನು, ಅಭಿಮುಖ ಬಾಹುಗಳು ಯಾವಾಗಲೂ ಏನಾಗಿರ್ತದೆ, ಸಮಾಂತರವಾಗಿರ್ತದೆ. ಹಾಗೆ ಈ ಬಾಹು ಏನು, ಇದಕ್ಕೆ ಸಮಾಂತರವಾಗಿರ್ತದೆ ಅಂತ ನಾವು ಹೇಳ್ಬೋದು. ನಂತರ ವಜ್ರಾಕೃತಿಯಲ್ಲಿರುವಂತಹ ಪಾರ್ಶ್ವ ಕೋನಗಳ ಮೊತ್ತ ಏನಾಗಿರ್ತದೆ, ಹತ್ತಿರದ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಮತ್ತೆ ಇಲ್ಲಿ ಇರುವಂತಹ ಅಭಿಮುಖ ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ವಜ್ರಾಕೃತಿಯ ಕರ್ಣಗಳು ಏನ್ ಮಾಡ್ತದೆ, ಪರಸ್ಪರ ಅರ್ಧಿಸುತ್ತವೆ. ಅಂದ್ರೆ ಆ ಕರ್ಣವನ್ನ ಅದು ಸಮಭಾಗಗಳಾಗಿ ವಿಂಗಡಿಸ್ತದೆ. ಎಒ ಇಸ್ ಈಕ್ವಲ್ ಟು ಓ ಸಿ ಆಗಿರ್ತದೆ. ಹಾಗೆ ಡಿಒ ಇಸ್ ಈಕ್ವಲ್ ಟು ಓ ಬಿ ಆಗಿರ್ತದೆ. ನಂತರ ವಜ್ರಾಕೃತಿಯ ಕರ್ಣಗಳು ಅದರ ಕೋನಗಳನ್ನು ಅರ್ಧಿಸುತ್ತದೆ. ಅಂದ್ರೆ ಇಲ್ಲಿ ಈಗ ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಇರುವಂತ ಎರಡು ಕೋನಗಳು, ಈ ಕೋನ ಮತ್ತೆ ಈ ಕೋನ ಒಂದೇ ರೀತಿಯಾಗಿರ್ತದೆ. ಇದು 30 ಡಿಗ್ರಿ ಆದ್ರೆ ಇದು ಕೂಡ 30 ಡಿಗ್ರಿ ಆಗಿರ್ತದೆ. ಸಮಭಾಗಗಳಾಗಿ ವಿಂಗಡಿಸ್ತದೆ ಅಂತ ಅರ್ಥ. ನಂತರ ಕೊನೆಯ ಗುಣ ಏನು, ವಜ್ರಾಕೃತಿಯ ಕರ್ಣಗಳು ಏನು ಲಂಬ ಕೋನದಲ್ಲಿ ಅರ್ಧಿಸುತ್ತವೆ. ಅಂದ್ರೆ ಇಲ್ಲಿ ಉಂಟಾಗುವಂತ ಕೋನಗಳು 90 ಡಿಗ್ರಿ ಆಗಿರ್ತದೆ. ಇದು ವಜ್ರಾಕೃತಿಯ ಗುಣಲಕ್ಷಣ.